ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. 2 ಉಪಚುನಾವಣೆಗಳು, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ. ದಾವಣಗೆರೆ ದಕ್ಷಿಣ ಅದರ ಚುನಾವಣೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಬೆಂಕಿ ಹಚ್ಚಿದೆ. ಅಲ್ಲಿ ಕೆಲವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಅದು ಹಲವು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಆ ಬಗ್ಗೆ ನಾನು ಮಾತಾಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಹೊರಗೆ ಬಿದ್ದಿದೆ, ಆದರೆ ಬಿಜೆಪಿಯದು ಹೊರಗೆ ಬಿದ್ದಿಲ್ಲ. ಏನದು? ಒಂದು ಈಗಿರುವ ಮಾಹಿತಿಗಳ ಪ್ರಕಾರ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಚರ್ಚೆ ನಡೀತಾ ಇದೆ. ದಾವಣಗೆರೆಯಲ್ಲಿ ಸರಿ, ಬಾಗಲಕೋಟೆಯಲ್ಲಿ ಬಾಗಲಕೋಟೆಯಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ? ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರ ಹೇಳಿಕೆಯ ಪ್ರಕಾರ ಬಾಗಲಕೋಟೆಗೆ ಬಂದು ಕೆಲವರು ಮಾಡಿರುವ ಭಾಷಣ ಏನಿದೆ ಅದು ಕಾಂಗ್ರೆಸ್ನ ಗೆಲ್ಲುವ ಚಾನ್ಸಸ್ ಅನ್ನ ಹೆಚ್ಚಿಸಿದೆ. ಅವರು ಒಂದೊಮ್ಮೆ ಬರದೇ ಇದ್ದಿದ್ರೆ ಬಿಜೆಪಿ ಗೆದ್ದು ಬಿಡ್ತಾ ಇತ್ತು. ಅವರ ಬಂದು ಬಿಜೆಪಿಯ ಗೆಲ್ಲುವ ಚಾನ್ಸಸ್ ಏನಿದೆ ಅದನ್ನ ಕಡಿಮೆ ಮಾಡಿದ್ರು. ಇದು ಕಾಂಗ್ರೆಸ್ನ ಕೆಲವು ನಾಯಕರುಗಳ ಹೇಳಿಕೆ. ಬಿಜೆಪಿ ಒಳಗಡೆ ಕೂಡ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಯಾರು ಈ ನಾಯಕರು? ಆ ನಾಯಕರು ಆಡಿರುವ ಮಾತುಗಳಿದೆಯಲ್ಲ, ಅದು ಏನು ಅನ್ನೋದನ್ನ ತಮಗೆ ಮೊದಲು ಕೇಳಿಸ್ತಿದ್ದೀನಿ. ಆ ವ್ಯಕ್ತಿಗಳು ಯಾರು ಅಂತ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಪ್ರತಾಪ್ ಸಿಂಹ ಅವರು, ಸಿ ಪಾಟೀಲ್ ಅವರು, ಹಾಗೇನೆ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು. ಇವರ ಆಡಿರುವ ಮಾತೇನಿದೆ, ಈ ಮಾತು ಯಾವ ರೀತಿ ಪರಿಣಾಮ ಬೀರ್ತು ಹಾಗಿದ್ರೆ? ಅವರು ಉದ್ದೇಶಪೂರ್ವಕವಾಗಿ ಈ ಮಾತುಗಳನ್ನ ಆಡದ್ರ? ಮೊದಲು ಈ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಮುಖಂಡ್ರೇನ್ ಹೋಗ್ಯಾರ, ಇಲ್ಲಿದು ಕೆಲವೊಂದ್ ಮಂದಿ ಹೋಗ್ಯಾರ. ಸೋಕಾಲ್ಡ್ ಲಪುಟ್ರ ಕಂಪನಿ ಹೋಗೈತಿ ಇಲ್ಲಿದು. ಇವತ್ತು ಬಾಗಲಕೋಟೆ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ಗೌಡ ಅಡ್ಡಾಡದ್ರ ಇಲ್ಲೇನ್ ಮಾಡ್ಯಾರ ಅವ್ರು ಹಗಲು ರಾತ್ರಿ? ಎಲ್ಲ ನಕಲಿ ಬಿಜೆಪಿ ಅವರು ಪ್ರಚಾರಕ್ಕೆ ಹೋಗೋದ್ರಿಂದ. ಇನ್ನೊಬ್ಬ ಗ್ರೇಟ್ ಅದಾನ ಇಲ್ಲಿ ನಮ್ಮ ಜಿಲ್ಲಾದಾಗ, ಒಬ್ಬ ದೊಡ್ಡ ಹೋರಾಟಗಾರ, ರೈತ ಹೋರಾಟಗಾರ. ಅವಾಂತರ ಏನು ಅವ್ನ ಭಾಷಣ ಬಾ 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 ತಾನೇ ಆರಿಸಿ ಬಂದಿಲ್ಲ, ಅಲ್ಲಿ ಹೋಗಿ ಲೀಡ್ ಕೊಡ್ತಂತ ಹೋಗಿ ಹೇಳ್ತಾನ ಅಂತ. ಈ ಕಳ್ಳರಿಗೆ ಹಂಗೇನು ಹೋಗೈತಿಲ್ಲ ಬಿಜಾಪುರನಿಂದ. ಇವ್ರು ಹೋಗಿದ್ದಕ್ಕೆ ಅಲ್ಲಿ ಉದ್ಧಾರ ಆಗೋದಿಲ್ಲ ಬಿಜೆಪಿ. ಮಕ್ಕಳು ನನಗೆ ಹೇಳ್ತಾರಲ್ಲ, ಇವ್ರೆಲ್ಲರೂ ಅಲ್ಲಿ ಹೋಗಿ ಒಂದು ಹೇಳಿಕೆ ಕೊಡ್ತಾರೆ, ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ ನೀ ಮಾಂಸಾರ ತಿನ್ನು, ಏನ್ ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ತುದಿ ಕಟ್ಟು ಮಾಡಿಸ್ಕೋಬೇಡ ಅಂತ ನಾವು ಹೇಳಲ್ಲ. ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತಂದ್ರೆ ಯಾಕೆ ಗೊತ್ತಾ? ಯುಗಾದಿ ದಿನ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತೇಳಿ ನಮ್ಮ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವ ಹಬ್ಬಗಳಲ್ಲಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡ್ತಾರೆ. ಅಂದ್ರೆ ಮುಸಲ್ಮಾನರು 15% ಇದ್ರು ಕೂಡ ಅವ್ರಿಗೆ ಓಲೈಸ್ತಾ ಇರ್ತಾರೆ. ಹಿಂದೂಗಳಿರಲ್ಲ, ನಿಮ್ಗೆ ಯಾಕೆ ಅವಮಾನ ಮಾಡ್ತಾರೆ ಹೇಳಿ? 15% ಅವ್ರಿಗೆ ಬಂದ್ಬಿಡ್ತಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂಗೆ. ನೀವೇನಾಗಿದ್ರು ಹೇಳಿ? ನಿಮ್ಮನ್ನ ಚೆನ್ನಾಗಿ ಗೊತ್ತಿದೆ, 85% ಹಿಂದೂಗಳಿದ್ರು ಕೂಡ ನೀವು ಗೌಡ ಆಗಿದ್ದೀರಿ, ನೀವು ಲಿಂಗಾಯತ ಆಗಿದ್ದೀರಿ, ನೀವು ಕುರುಬ ಆಗಿದ್ದೀರಿ, ನೀವು SC ಆಗಿದ್ದೀರಿ, ನೀವು ST ಆಗಿದ್ದೀರಿ, ಅದರೊಳಗಡೆ ಎಡ ಆಗಿದ್ದೀರಿ, ಅದರೊಳಗಡೆ ಬಲ ಆಗಿದ್ದೀರಿ. ಈ ತರ ಹರಿದು ಹಂಚುವಾಗಿದ್ರೆ ಲಾಸ್ಟ್ 2 ದಿನ 7ನೇ ತಾರೀಕು 8ನೇ ತಾರೀಕು ಕವರ್ ಒಳಗಡೆ 2000 ರೂಪಾಯಿ ಹಾಕಿ ಕೊಟ್ಬಿಟ್ರೆ ನಿಮ್ ಓಟ್ ಬರುತ್ತೆ ಅಂತ ಅವ್ರಿಗೆ ಗೊತ್ತು. ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ನಮ್ಮ ಸಮಾಜದ ಒಳಪಂಗಡಗಳನ್ನು ಮರೆತು ಚುನಾವಣೆ ಮಾಡ್ಬೇಕಂತ ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನನಗೆ ಫೋನ್ ಮಾಡಿದ್ರು, ಅಷ್ಟೊತ್ತಿಂದ ಬರ್ಬೇಕಂತ. ನಾನು ದಾವಣಗೆರೆ ಉಸ್ತುವಾರಿ ಅದೇನೆ. ಬೆಳಗ್ಗೆ 5:30 ಎದ್ದ ಈ ಕಾರ್ಯಕ್ರಮ ತಪ್ಪಿಸ್ಕೋಬಾರ್ದು ಅಂತೇಳಿ 5:30 ಎದ್ದ 12 ಗಂಟೆ ಆಗೋಲ್ಲಾಗ ನಾ ಇಲ್ಲಿ ದಾವಣಗೆರೆಯಿಂದ ಬಾಗಲಕೋಟೆಗೆ ಬಂದೇನೆ. ಅಂದ್ರೆ ಈ ಚುನಾವಣೆಯ ಮಹತ್ವ ಎಷ್ಟೈತೆ ಅನ್ನೋದು ಅರ್ಥ ಮಾಡ್ತಾರೆ. ಒಂದು ಇವ್ರನ್ನ ಒಂದು ಟೂರ್ನ ಎಡಬೇಕಾದಂತ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂತ ನೆನಪು ಮಾಡಕ್ ಬಂದೇನೆ. ಆ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿ ಕೇಳಿಸ್ಕೊಂಡ್ರಿ ಅಲ್ವಾ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಡಿರುವಂಥ ಮಾತುಗಳು. ಈ ಮಾತುಗಳನ್ನ ಗಮನಿಸಿದ್ರೆ ಇದು ಬಿಜೆಪಿಯ ಮೃದು ವ್ಯಕ್ತಿತ್ವದ ಮತದಾರರ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀಳುತ್ತೆ ಅನ್ನೋದು ಒಂದು.
ಸೆಕೆಂಡ್, ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದು. ಸೊ ಅವರು ಮುಖ್ಯಮಂತ್ರಿಗಳನ್ನ ಟೀಕಿಸುವ ಬರದಲ್ಲಿ ಇಸಿ ಮುಸ್ಲಿಮರನ್ನು ಸುನ್ನತ್ ಮಾಡ್ಕೋತಾರೆ ಕೆಳಗಡೆ, ಅದನ್ನು ಮಾಡಿಸ್ಕೊಳ್ಳಿ ಅಂದ್ರು. ಇದು ಕಾಂಗ್ರೆಸ್ ನಾಯಕರ ಬಹಳಷ್ಟು ಜನ ಹೇಳುವ ಪ್ರಕಾರ ಬಾಗಲಕೋಟೆಯಲ್ಲಿ ಇದ್ದಂತಹ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ತುಂಬಾ ಬೇಸರವನ್ನು ಉಂಟು ಮಾಡಿದೆ ಈ ಹೇಳಿಕೆ, ಎಲೆಕ್ಷನ್ ಟೈಮ್ನಲ್ಲಿ ಬಂದ ಹೇಳಿಕೆ. ಅದಿಲ್ಲ ಅಂತಂದ್ರೆ ಈ ಸರ್ಕಾರದ ಬಗ್ಗೆ ಬೇಸರಾದ ಕೆಲವರು ಕೂಡ ಬಿಜೆಪಿಯ ಕಡೆ ಒಲವು ತೋರಿಸ್ತಾ ಇದ್ರು. ಈ ಹೇಳಿಕೆಗಳು ಅವರು ಮತ್ತೆ ಆರ್ಗನೈಸ್ ಆಗುವುದಕ್ಕೆ ಕಾರಣ ಆಯಿತು ಅಂತ. ಹಾಗಿದ್ರೆ ಈ ಭಾಷಣದ ಸ್ವರೂಪ ಯಾವ ವಿಷಯ ಅದು ವಿವಾದಕ್ಕಾಯ್ತು ಅನ್ನೋದನ್ನ ತಮಗೆ ಹೇಳ್ತಾ ಹೋಗ್ತೀನಿ ನಾನು. ಒಂದು, ಧರ್ಮಾಧಾರಿತ ರಾಜಕಾರಣ. ಕೆಲವು ಭಾಷೆಗಳಲ್ಲಿ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಯಿತು ಅನ್ನೋ ಆರೋಪ ಇದೆ. ಆದರೆ ಎಸ್ಪೆಷಲಿ ಯತ್ನಾಳ್ ಅವರು ಮಾಡ್ತಾರೆ. ಸೊ ಯತ್ನಾಳ್ ಅವರು ಹಿಂದೂ ಹುಲಿ ಅಂತ, ಅವರಿಗೆ ಹಿಂದೂ ಹುಲಿ ಅನ್ನುವ ಬಿರುದನ್ನು ಕೊಟ್ಟವರು ಮಾಧ್ಯಮಗಳು. ಮತ್ತು ಈ ಮಾಧ್ಯಮಗಳೇ ನಿಂತು ಯತ್ನಾಳ್ ಅವರನ್ನ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಎತ್ಕಟ್ಟಿತ್ತು. ಯಡಿಯೂರಪ್ಪನವರ ಕುಟುಂಬಕ್ಕಿರುವ ಶಕ್ತಿನೇ ಬೇರೆ, ಯತ್ನಾಳ್ಗಿರುವ ಶಕ್ತಿನೇ ಬೇರೆ. ಇದು ಯಾವ ರೀತಿ ಹುಲಿ? ಇದು ಪೇಪರ್ ಹುಲಿನ ಅಲ್ವಾ? ಬೇರೆ ಪ್ರಶ್ನೆ. ಆದರೆ ನಿಮ್ಮ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಯತ್ನಾಳ್ ಅವರಂಥ ಭಾಷಣ ಆಗಲಿ ಅಥವಾ ಪ್ರತಾಪ್ ಸಿಂಹ ಅಂತವರ ಭಾಷಣದಲ್ಲಿ ಮತವನ್ನ ತಂದುಕೊಡಲ್ಲ. ಭಾಷಣಕ್ಕೆ ಜನ ಸೇರ್ತಾರೆ, ತಪ್ಪಳೆ ಹೊಡಿತಾರೆ, ಎಂಜಾಯ್ ಮಾಡ್ತಾರೆ ಅಷ್ಟೇ. ಆದರೆ ಗೆಲ್ಲುವಷ್ಟು ಮತವನ್ನ ತಂದುಕೊಡೋ ಶಕ್ತಿ ಅವರಿಗೆ ಇಲ್ಲವೇ ಇಲ್ಲ ಅಂತ. ಸೊ ಅದರ ಜೊತೆಗೆ ಇವರು ಇಂತಹ ಮಾತುಗಳೇನಿವೆ, ಫಾರ್ ಎಕ್ಸಾಂಪಲ್ ಎರಡು ಕಂಪೇರ್ ಮಾಡಿ ಹೇಳ್ತೀನಿ ನಿಮಗೆ. ದಾವಣಗೆರೆಯಲ್ಲಿ ಮುಸ್ಲಿಮರು ಬಿಜೆಪಿ ಅಂತ ಹೊರಟಿದ್ರು, ಬೇಸರ ಇತ್ತು, ನೋವಿತ್ತು, ಬಹಳಷ್ಟು ಜನ ಬಿಜೆಪಿಯನ್ನು ಸೇರಿದ್ರು. ಅದು ಬಿಜೆಪಿಗೆ ಪೂರಕವಾದ ವಾತಾವರಣ ಆಗಿತ್ತು. ಅದು ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಪೂರ್ವವಾದ ವಾತಾವರಣ. ಈ ಕಮ್ಯುನಿಟಿಗಳ ರಾಜಕಾರಣ ಇರುತ್ತಲ್ಲ, ಅದು ಬೇರೆ ಬೇರೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದು ನೀವು ದಾವಣಗೆರೆಯಲ್ಲಿ ಆದಂತಹ ಮುಸ್ಲಿಮರಿಗೆ ಏನೊಂದು ಅವರ ನಿರಾಕರಣೆ ಏನಿದೆ, ಟಿಕೆಟ್ ನಿರಾಕರಣೆ, ಆ ಕಾಂಗ್ರೆಸ್ ಮೇಲೆ ಅದರಿಂದ ಉಂಟಾದಂತ ಸಮುದಾಯಕ್ಕೆ ಉಂಟಾದಂತ ನೋವು ಎಲ್ಲ ಕೂಡ ಬಾಗಲಕೋಟೆಯಲ್ಲಿ. ಸೊ ಆದ್ರಿಂದ ಈ ಬಾರಿ ಮುಸ್ಲಿಮರು ಕೂಡ ಬಿಜೆಪಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುವ ಎಲ್ಲ ಸಾಧ್ಯತೆ ಇದೆ. ಆದರೆ ಅದನ್ನ ಸಂಪೂರ್ಣವಾಗಿ ಈ ಯತ್ನಾಳ ಗ್ಯಾಂಗ್ ಏನಿದೆ, ಪ್ರತಾಪ್ ಸಿಂಹ ಗ್ಯಾಂಗ್ ಏನಿದೆ, ಅವ್ರು ನಾಶಪಡಿಸ್ಬಿಟ್ಟು ಮತ್ತೆ ಅವರು ಈ ಧರ್ಮಾಧಾರಿತ ರಾಜಕಾರಣದಿಂದ ಏನ್ ಮಾಡಿದ್ರು ಅಂದ್ರೆ, ಬಿಜೆಪಿಯತ್ತ ತಿರುಗಿದ್ದ ಅಲ್ಪಸಂಖ್ಯಾತ ಸಮುದಾಯ ಏನಿದೆ ಮತ್ತೆ ಅವರು SDPIನೋ ಇನ್ನೊಂದು ಸಂಘಟನೆಗೋ ಅತ್ತ ಹೋಗೋದು. ಕಾಂಗ್ರೆಸ್ ಬಗ್ಗೆ ಬೇಸರ ಇದೆ, ಈ ಬಿಜೆಪಿ ಸಹವಾಸ ಬೇಡ ಅನ್ನೋದು. ಸೊ ಇದರ ಜೊತೆಗಾಗಿದ್ದು ಏನು ಅಂತಂದ್ರೆ, ಒಂದು ಈ ವಿಷಯಾಧಾರಿತ ಚರ್ಚೆಗಳಿರ್ತಾವಲ್ಲ, ಅದು ಬೀರುವ ಪ್ರಭಾವ ಬೇರೆ. ಆದ್ರೆ ಇವರು ಈ ರೀತಿ ಮಾತನಾಡುವ ಮೂಲಕ ಸಹಾನುಭೂತಿ ಮತಗಳು ಅಂತ, ನೀವು ಎಲ್ಲರೂ ಸಿಕ್ಕಾಪಟ್ಟೆ ಬೈದ್ಬಿಟ್ರೆ ಜನರಿಗೆ ಅವ್ರ ಮೇಲೆ ಸಹಾನುಭೂತಿ ಬರಕ್ಕೆ ಶುರುವಾಗ್ಬಿಡುತ್ತೆ. ಹಾಗೆ ಈ ಸಹಾನುಭೂತಿ ಮತಗಳ ಏನಿವೆ ಅವು ಸೃಷ್ಟಿಯಾಗ್ಬಿಡ್ತು. ಎಸ್ಪೆಷಲಿ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿ ಮಠ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು, ಒಳ್ಳೆ ಮನುಷ್ಯ, ಇನ್ನೊಂದು ಎಲ್ಲವನ್ನ ಮೀರಿ ಜನ ಅಲ್ಲಿ ಬೆಂಬಲ ನೀಡಿ ಗೆಲ್ಲೋ ಚಾನ್ಸಸ್ ಇತ್ತು. ಅದನ್ನು ಸ್ವಲ್ಪ ಮಟ್ಟಿಗೆ ಕರ್ಟೇಲ್ ಮಾಡಿದವರು ಇದೇ ಯತ್ನಾಳ್, ಹಾಗೆ CC ಪಾಟೀಲ್ರು, ಇವರೆಲ್ಲ ಆಡಿದ್ದು. ಅದ್ರ ಜೊತೆ ಕುಮಾರಸ್ವಾಮಿ ಅವರು ಮಾತಾಡಿದ್ದು ನೋಡಿ, ನಮ್ಗೆ ಕುಮಾರಸ್ವಾಮಿ ಅವರು ಸೊ ಬಿಡಿ ಉಪಚುನಾವಣೆ ಹೇಗಿದ್ರು ಆಡಳಿತ ಪಕ್ಷವೇ ಗೆಲ್ಲುತ್ತೆ ಅಂತ ಹೇಳುವ ಮೂಲಕ ಅವ್ರು ಕೊಟ್ಟ ಸಂದೇಶ ಏನು ಅಂದ್ರೆ, ಇವರೆಲ್ಲರ ಮನಸ್ಥಿತಿ ಇದೆಯಲ್ಲ ಅದು ಬಹಳ ಕುತೂಹಲಕರವಾದ್ದು. ಸೊ ಏನಾಯ್ತು ಅಂತ ಇದರೊಂದಿಗೆ ಆಗಿರುವ ಪರಿಣಾಮವನ್ನು ನಿಮ್ಗೆ ಹೇಳ್ತೀನಿ. ಈ ಭಾವನಾತ್ಮಕ ಭಾಷಣಗಳಿರ್ತಾವಲ್ಲ, ಕೆಲವರೇ ಏನ್ ಮಾಡುತ್ತೆ ಅಂದ್ರೆ, ಅದು ಮೂಲ ಬೆಂಬಲಿಗರನ್ನ ಅವ್ರಿಗೆ ಉತ್ಸಾಹ ಬರುವಂತೆ ಮಾಡ್ಬೋದು, ಕಟ್ಟ ಇವರು ಇರ್ತಾರಲ್ಲ ಪಕ್ಷದವರು ಅವರಿಗೆ. ಆದ್ರೆ ಕರ್ನಾಟಕದಲ್ಲಿ ಅಂತಹ ಕಟ್ಟ ಹಿಂದುತ್ವವಾದಿಗಳಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿರುವಂತಹ ಯಡಿಯೂರಪ್ಪನವರು ಯಾವತ್ತೂ ಕಟ್ಟ ಹಿಂದುತ್ವವಾದಿ ಅಲ್ಲ. ಅವ್ರು ಈಸ್ ಎ ಎಂಟೈರ್ಲಿ ಡಿಫರೆಂಟ್ ಮ್ಯಾನ್. ಅವ್ರು ಯಾವತ್ತು ಕೋಮು ರಾಜಕಾರಣವನ್ನು ಮಾಡಿಲ್ಲ. ಅವರು ಸಂಘ ಪರಿವಾರದಿಂದ ಬಂದಿರಬಹುದು, ಆದರೆ ಕೋಮು ರಾಜಕಾರಣ ಮಾಡಿಲ್ಲ. ವಿಜೇಂದ್ರ ಕೂಡ ಈ ಬಿಜೆಪಿಯನ್ನ ಒಂದು ರೈತ ಪರವಾದ ರಾಜಕೀಯ ಪಕ್ಷವಾಗಿ ಬದಲಿಸುವ ಒಂದು ಯತ್ನವನ್ನು ನಡೆಸಿದ್ರು, ಬಹಳ ಪೂರಕವಾದ ಡೆವಲಪ್ಮೆಂಟ್ ಆಗಿತ್ತು. ಆದ್ರೆ ಅದಕ್ಕೆ ಮತ್ತೆ ಇವರು ಏನ್ ಮಾಡಿದ್ರು ಅಂದ್ರೆ, ಈ ಕೋಮು ಭಾಷಣಗಳ ತರುವ ಮೂಲಕ ದಟ್ ಕೆಲವು ಮೂಲ ಬೆಂಬಲಿಗರನ್ನ ಉತ್ಸಾಹಕ್ಕೆ ಈಡು ಮಾಡಿದ್ರು ಕೂಡ ತಟಸ್ಥ ಮತದಾರರನ್ನ ಅದು ದೂರ ಮಾಡುತ್ತೆ.
ಯಾರು ತಟಸ್ಥ ಮತದಾರರಿದ್ದಾರೆ ಅವರಿಗೆ ಯತ್ನಾಳ್ ಭಾಷಣ ಆಗಲಿ ಅಥವಾ ಸನ್ಮಾನ್ಯ ಪ್ರತಾಪ್ ಸಿಂಹನ ಭಾಷಣ ಆಗಲಿ ಅವರು ಇಷ್ಟಪಡಲ್ಲ. ಯಾಕಂದ್ರೆ ಪ್ರತಾಪ್ ಸಿಂಹ ಎಷ್ಟು ಸುಳ್ಳುಗಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹೆಂಡತಿಯನ್ನ ತಂಗಿನ ಹೆಂಡತಿಯನ್ನೋ ಈ ರೀತಿ ಸೈಡ್ ತಗೊಳ್ಳೋ ಆರೋಪ ಕೂಡ ಇದೆ. ಆದ್ರಿಂದ ಅವನ ಈ ರೀತಿ ಕೆಟ್ಟ ಮಾತಿದೆಯಲ್ಲ, ಏನೇ ಇರಲಿ, ಒಬ್ಬ ಹಿರಿಯ ರಾಜಕಾರಣಿ ಸಿದ್ದರಾಮಯ್ಯ ಅವರಲ್ಲ, ಇಷ್ಟು ವರ್ಷ ಮುಖ್ಯಮಂತ್ರಿ. ನೀವು ಒಂದು ಚರ್ಚೆ ಮಾಡೋದಿದ್ರೆ ಅದಕ್ಕೊಂದು ಘನತೆ ಗಾಂಭೀರ್ಯ ಇರಬೇಕು, ಟೀಕೆಗೆ ಒಂದು ಘನತೆ ಗಾಂಭೀರ್ಯ ಇರಬೇಕು. ಕಟ್ ಮಾಡಿಸೋದು, ಇನ್ನೊಂದು ಮಾಡ್ಕೊಳ್ಳೋದು, ಸಾಬ್ರು ಅನ್ನೋದು, ಅವ್ರ ಪತ್ರಕರ್ತ ಹೌದು ಅಲ್ವೋ ಗೊತ್ತಿಲ್ಲ ನನಗೆ. ದಟ್ ಟೈಪ್ ಆಫ್ ಥಿಂಗ್ಸ್ ಅದು ಏನ್ ಮಾಡ್ತು ಅಂತಂದ್ರೆ, ಯು ಸಿ ದಟ್ ತಟಸ್ಥ ಮತದಾರರ ಮೇಲೆ ಪರಿಣಾಮ ಬೀರ್ತು. ಈಗ ಇದರಿಂದ ಬಿಜೆಪಿಗೆ ನಷ್ಟ ಆಗಿರುವ ಚಾನ್ಸಸ್ ಕಾಣುತ್ತೆ ಅಂತ. ಯಾಕೆಂದ್ರೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ನಗರ ಮತ್ತು ಮಧ್ಯಮ ವರ್ಗದ ಮತದಾರರು ಇರ್ತಾರಲ್ಲ, ಅವರು ಸಾಫ್ಟ್ ಇಮೇಜ್ ಇರುತ್ತೆ, ಅವ್ರು ಬಹಳ ಇಷ್ಟಪಡ್ತಾರೆ ಅದನ್ನ. ಅವರು ಬಿಜೆಪಿಯನ್ನ ಇಷ್ಟಪಡ್ತಾ ಇದ್ದಾರೆ ಬೇರೆ ಬೇರೆ ಕಾರಣಕ್ಕಾಗಿ ಅಲ್ವಾ. ಅವರ ಹಿಂದುತ್ವ ಇದೆಯಲ್ಲ, ಅದು ಕ್ರೂರವಾದ ಮುಸ್ಲಿಂ ದಾಳಿಯ ಹಿಂದುತ್ವ ಅಲ್ಲ, ಈ ಮಧ್ಯಮ ವರ್ಗದ ಜನರಿಗೆ ಎಸ್ಪೆಷಲಿ, ಹಾಗೇನೆ ನಗರದಲ್ಲಿ ಇರುವವರು. ಸೊ ಅಂಥವರಿಗೆ ಇವರ ಈ ಭಾಷಣಗಳೇನಿದೆ ಅದು ಈ ಸಾಫ್ಟ್ ಇಮೇಜ್ ಅನ್ನ ನಾಶಪಡಿಸ್ತಾ ಹೋಗುತ್ತೆ ಅಂತ. ಇದರಿಂದ ಇಂತಹ ವಿವಾದಾತ್ಮಕ ಹೇಳಿಕೆಗಳೇನಿವೆ ಇದು ನೆಗೆಟಿವ್ ಪರ್ಸೆಪ್ಷನ್ ಅನ್ನ ಸೃಷ್ಟಿ ಮಾಡುತ್ತೆ, ನೆಗೆಟಿವ್ ಪರ್ಸೆಪ್ಷನ್. ಇದು ಕಾಂಗ್ರೆಸ್ಗೆ ಲಾಭವನ್ನು ಕಾಂಗ್ರೆಸ್ನವರು ಹೇಳ್ತಾರೆ, ಕೆಲವರು ಬಿಜೆಪಿಯವರು ಕೆಲವರು ಹೇಳ್ತಾರೆ. ಹಾಗಿದ್ರೆ ಯಾಕೆ ಇವರು ಮಾಡಿರಬಹುದು? ಇದಕ್ಕೆ ಬೇರೆ ಬೇರೆ ನೆರೇಟಿವ್ಗಳಿವೆ. ಒಂದು, ಈ ಯಾರು ನಾನು 5 ಜನರ ಹೆಸರು ಹೇಳಿದೆ, ಅವ್ರು ಯಾರಿಗೂ ಕೂಡ ವಿಜಯೇಂದ್ರ ಅವರು ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮುಂದುವರಿಯೋದು ಇಷ್ಟ ಇಲ್ಲ. ನೀವು ಕದನದಲ್ಲಿ ಅಖಾಡಕ್ಕಿಳಿದು ಅವ್ರನ್ನ ಎದುರಿಸೋ ಶಕ್ತಿ ಇಲ್ಲ ಇವರಿಗೆ. ಆದ್ರೆ ಎಲ್ಲೋ ಕೂತ್ಕೊಂಡು ಹಿಂದುತ್ವ ಹೆಸರಲ್ಲಿ ಭಾಷಣ ಹೊಡಿತಾ ಈಗ ಉದ್ದೇಶ ಏನಿರ್ಬೋದು ಅದಕ್ಕೆ ನಾವು ಬೇರೆ ಬೇರೆ ಆಂಗಲ್ ನೋಡ್ತಾ ಹೋಗೋಣ. ಒಂದು, ಏನು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬೀಳೋ ಅಂತ ಮಾಡೋದು, ನೀವು ಇದ್ರಲ್ಲಿ ಮಾಡಕ್ಕಾಗಲ್ಲ ಅನ್ಸುತ್ತೆ. ದಾವಣಗೆರೆಯಲ್ಲಿ ಅಲ್ಲಿ ಕಾಂಗ್ರೆಸ್ಸೇ ತಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ಕೊಬಿಟ್ಟು ಬಿಜೆಪಿ ಗೆಲ್ಲುವ ವಾತಾವರಣ ಇದೆ ಅಂತ ನನ್ಗನ್ಸುತ್ತೆ ಈಗ ನೋಡಿದೆ. ಆದರೆ ಕಮಿಂಗ್ ಟು ದ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬೀಳುವಂತೆ ಮಾಡಿ ಡೆಲ್ಲಿಗೆ ಹತ್ಬಿಡೋದು. ಅವ್ರದ್ದೊಂದು ಗ್ಯಾಂಗ್ ಇದೆ ನೋಡಿ, ಡೆಲ್ಲಿಗೆ ಹತ್ಬಿಟ್ಟು ಅಮಿತ್ ಶಾ ಅವ್ರನ್ನ ನೋಡಕ್ ಸಾಧ್ಯ ಆದ್ರೆ ನೋಡಿ, ಅಥವಾ ದಟ್ ಬಿಜೆಪಿ ಅಧ್ಯಕ್ಷರು ನೋಡ್ಬಿಟ್ಟು ವಿಜೇಂದ್ರ ಅವ್ರು ನೋಡಿ ಅವ್ರಿಗೇನು ಆಗಿಲ್ಲ, ಯಡಿಯೂರಪ್ಪನವ್ರಿಗೆ ಏನೂ ಆಗಿಲ್ಲ, ಅವರೆಲ್ಲ ಸ್ಪೆಂಟ್ ಫೋರ್ಸಸ್ಸು, ನಾವೇ ಹಿಂದೂ ಹುಲಿಗಳು, ನಮ್ ಬಿಟ್ರೆ ಜಗತ್ನಲ್ಲಿ ಯಾರು ಇಲ್ಲ, ಕರ್ನಾಟಕವನ್ನ ಈಗ ಮುಷ್ಟಿಲಿ ಹಿಡ್ಕೊಬಿಟ್ಟು 28ರಲ್ಲಿ ಬಿಜೆಪಿ ತಂದ್ಬಿಡ್ತೀವಿ. ಇಂತಹ ಹೇಳಿಕೆಗಳನ್ನ ಕೊಡುವುದಕ್ಕೆ ಬೇಕಾದ ಪೂರಕವಾದ ವಾತಾವರಣ ಸೃಷ್ಟಿಸೋದು. ಅದ್ರ ಜೊತೆಗೆ ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರಿಗೂ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಅಂತಹ ವಿಶ್ವಾಸ ಉಳ್ಕೊಂಡಿಲ್ಲ ಅವ್ರಿಗೆ. ಯಾಕೆಂದ್ರೆ ಯಡಿಯೂರಪ್ಪ ಕುಟುಂಬ ಪವರ್ಫುಲ್ ಆಗಿರುವವರೆಗೆ ಕರ್ನಾಟಕದಲ್ಲಿ ಬಿಜೆಪಿ ಪವರ್ಫುಲ್ ಆಗಿರುತ್ತೆ. ಅದಿಲ್ಲದಿದ್ರೆ ಆಗ ತಾವು ಈ ಮುಖ್ಯಮಂತ್ರಿ ಜಾಗಕ್ಕೆ ಟವಲ್ ಹಾಕ್ಬೋದು. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನೇಪಥ್ಯಕ್ಕೆ ಸರಿದ ಇನ್ಯಾರೋ ಬಂದ್ರೆ ಬಿಜೆಪಿಯನ್ನ ಕರ್ನಾಟಕದಲ್ಲಿ ತಮ್ಮ ನಿಯಂತ್ರಣಕ್ಕೆ ತಗೋಬಹುದು. ಸೋಮಣ್ಣ ಅಂತವ್ರಾದ್ರೆ, ಸೋಮಣ್ಣ ಗೆದ್ದಿದ್ ಬಿಜೆಪಿ ಇದ್ದ, ಸ್ಟಿಲ್ ಅವರು ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರ ಬೆಡ್ಮೇಟ್ ಇದ್ದಂಗೆ, ಅವ್ರ ಪಾರ್ಟಿ ಮಾತಾಡೋದು. ಸೊ ಅಂಥವ್ರನ್ನ ಹಿಡಿದುಕೊಂಡು ಬಿಜೆಪಿಯನ್ನ ಸಂಪೂರ್ಣ ತಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದು ಕುಮಾರಸ್ವಾಮಿ ಅವರು. ಹಾಗಾದ್ರೆ ಇವರು ಎಲ್ಲರ ಎಜೆಂಡಾ ಕೂಡ ಒಂದೇ ಆಗಿದೆ. ಅವರಿಗೆ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬೀಳಬೇಕಾಗಿದೆ. ದಟ್ ಇಸ್ ದ ಓನ್ಲಿ ಥಿಂಗ್. ಆ ಕಾರಣಕ್ಕಾಗೇನೆ ಅವ್ರಿಗೆ ಗೊತ್ತಿದೆ, ನಾವು ಈಗ ಮಾತನಾಡುವ ಮೂಲಕ ಏನು ಅಂತಂದ್ರೆ ಈ ಧರ್ಮಾಧಾರಿತ ಧ್ರುವೀಕರಣ ಇರುತ್ತಲ್ಲ ಅದು ಬಹಳ ಫಾಸ್ಟ್ ಆಗುತ್ತೆ. ಧರ್ಮಾತೀತವಾದ ಧ್ರುವೀಕರಣ ಆಗಲ್ಲ. ಈಗ ನಮ್ಮಂತವ್ರು ಹೋಗ್ಬಿಟ್ಟು ಧರ್ಮ ನಿರಪೇಕ್ಷವಾದ ಅಂದ್ರೆ ಇವನೇನೋ ಯಾಕಳ್ಳ ಅಂತಾರೆ. ಅವ್ರಿಗೆ ಕೋಪವಾದ ಬೆಂಕಿ ಹೆಚ್ಚಂತೆ. ಆದ್ರಿಂದ ಈ ಧರ್ಮಾಧಾರಿತವಾದ ಹೇಳಿಕೆಗಳೇನಿರ್ತದೆ ಅದು ಬಹುಬೇಗ ಆರ್ಗನೈಸ್ ಮಾಡುತ್ತೆ. ಆದ್ರೆ ಅದು 2 ಎಡ್ಜ್ಡ್ ಸೋರ್ಡ್ ಇದ್ದಾಗ, ಆ ಕಡೆನೂ ಮಾಡುತ್ತೆ ಈ ಕಡೆನೂ ಮಾಡುತ್ತೆ, ಅದು ಹೆಚ್ಚು ಕಾಲ ಉಳಿಯಲ್ಲ. ಆದ್ರಿಂದ ಕರ್ನಾಟಕದಲ್ಲಿ ಬಿಜೆಪಿ ನೆಲೆ ಬಂದಿದ್ದು ಯಾಕೆ ಅಂದ್ರೆ ಈ ಕೋಮು ಆಧಾರಿತ ವಿಚಾರಗಳನ್ನ ಬಿಟ್ಟು ಯಡಿಯೂರಪ್ಪನವರು ಬಿಜೆಪಿಯನ್ನ ರೈತ ಸಮುದಾಯದ ಪ್ರಾತಿನಿಧಿಕವಾದ ಪಕ್ಷವನ್ನಾಗಿ ರೂಪಿಸಿದ್ರು ಹೋರಾಟದ ಮೂಲಕ. ದಟ್ ನಾನು ಎಷ್ಟೋ ಸಂದರ್ಭದಲ್ಲಿ ಸೈಕಲ್ ಹತ್ಕೊಂಡು ಓಡಾಡ್ತಿದ್ದಂತ ವ್ಯಕ್ತಿ ಅವರು. ಸೈಕಲ್ ಮೂಲಕ ಶಿವಮೊಗ್ಗಕ್ಕೆ ಹೋಗಿ ಇನ್ನೊಂದು ಹೋಗಿ ಆ ಬೆಳವಣಿಗೆ ಅದ್ಭುತವಾಗ್ತು. ಅವ್ರು ಕಟ್ಟಿದ್ದು ಪಕ್ಷ ಕಟ್ಟಿದವರು, ಅವರು ಅನಂತಕುಮಾರ್ ಇದ್ರ ಜೊತೆಗೆ ಇಬ್ರು ನನಗೆ ಗೊತ್ತಿದ್ದವರು. ಅವ್ರು ಕಟ್ಟಿದ್ದು ಹೋರಾಟ ಇತ್ತು ಅದರಿಂದ. ಈಗ ನಿನ್ನೆ ಮೊನ್ನೆ ಬಂದ್ಕೊಂಡು ಈ ಪೇಪರ್ ಹುಲಿಗಳೆಲ್ಲ ಕಟ್ಟಕ್ಕಾಗುತ್ತೆ, ಎಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಕುಯ್ಯೋದು ಕುಯ್ಸ್ಕೊಳ್ಳೋದು,
ಅನ್ನೋದು, ಇನ್ನೊಂದು ಅನ್ನೋದು, ಇದೆಲ್ಲ ಪಕ್ಷವನ್ನ ಕಟ್ಟುವ ರೀತಿನಲ್ಲ, ಪಕ್ಷವನ್ನ ನಾಶಪಡಿಸುವ ರೀತಿ. ಏನೇ ಮಾಡ್ಲಿ ಪಕ್ಷ ನಾಶ ಆದರೂ ಅಷ್ಟೇ ಅವ್ರನ್ನ ಯಡಿಯೂರಪ್ಪ ಕುಟುಂಬವನ್ನ ದೂರ ಸರಿಸಿ ನಾವೇ ಕ್ಯಾಪ್ಚರ್ ಮಾಡಿ ಹಿಡ್ಕೊಬಿಟ್ಟು ಏನಾರು ಅಪ್ಪತ್ತಪ್ಪಗೆ ಅಧಿಕಾರಕ್ಕೆ ಬಂದ್ರೆ ಎಂಜಾಯ್ ಮಾಡ್ಬೇಕು ಅಂತ. ಸೊ ಯತ್ನಾಳ್ ಅವ್ರು ಹೇಳಿದಾರೆ 28ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ. ಕರ್ನಾಟಕದ ಕನ್ನಡ ನಾಡಿನ ಜನರು ತಮ್ಮ ಕಿವಿ ಮೇಲೆ ಲಾಲ್ ಬಾಗೋ ಕಬ್ಬನ್ ಪಾಠ ಇಟ್ಕೊಂಡಿಲ್ಲ. ಈ ರೀತಿಯ ಹಿಂದೂ ಹುಲಿಗಳಿದೆಯಲ್ಲ, ಅವ್ರ ಅಲ್ಲೆಲ್ಲೋ ಹಿಂದೂ ಮಹಾಸಭಾದಲ್ಲೋ ಕೇಸರಿ ದಿಡ್ಕೊಂಡು ಕೂಗೋದಕ್ಕಷ್ಟೇ. ಕರ್ನಾಟಕದ ಜನಸಾಮಾನ್ಯರ ಜನಮಾನಸದಲ್ಲಿ ನಿಲ್ಲುವಂತ ರಾಜಕಾರಣ ಅಲ್ವೇ ಇಲ್ಲ. ಅದಕ್ಕೆ ಬೇಕಾದ ಜನರ ನಡುವಿನಿಂದ ಎದ್ದು ಬರುವ ರಾಜಕಾರಣ ಬೇಕು, ಜನನಾಯಕರು ಬೇಕು. ಸೊ ಕರ್ನಾಟಕದಲ್ಲಿ ದೇವೇಗೌಡರು ಜನನಾಯಕರಾಗಿದ್ದರು, ಕುಮಾರಸ್ವಾಮಿ ಜನನಾಯಕರಾಗುವ ಅವಕಾಶ ಇತ್ತು, ಸಿದ್ದರಾಮಯ್ಯನವರು ಜನನಾಯಕರು, ಯಡಿಯೂರಪ್ಪ ಜನನಾಯಕರು, ಅನುಮಾನ ಬೇಕಾಗಿಲ್ಲ. ನಿನ್ನೆ ಮೊನ್ನೆ ಬಂದವರೆಲ್ಲ ಕೂತ್ಕೊಬಿಟ್ಟು ಉದ್ದ ನಾಮ ಹಾಕಬಿಟ್ರೆ ಜನನಾಯಕರಾಗಲ್ಲ. ಇಲ್ಲಿಂದ ಹಿಡಿದ್ಬಿಟ್ಟು ಕೆಳಗಡೆವರೆ ಉದ್ದಕ್ಕೆ ನಾಮ ಹೇಳ್ಕೊಬಿಟ್ಟು ಒಂದು ಕೇಸರಿ ಟೋಪಿ ಇಟ್ಕೊಬಿಟ್ಟು ಭಾಷಣ ಹೊಡೆದ್ಬಿಟ್ಟು ಮುಸ್ಲಿಮರನ್ನ ಬೈದ್ಬಿಟ್ರೆ ಜನನಾಯಕರಾಗಲ್ಲ. ಅಂಥ ಭಾಷಣಗಳಿಗೆ ಜನ ಚೀತು ಅಂತಾರೆ. ಕರ್ನಾಟಕ ಜನರಿಗೆ ಅಂತ ಒಂದು ಪರಂಪರೆ ಇದೆ ಕಣ್ರಿ, ಅದ್ಭುತವಾದ ಪರಂಪರೆ ಇದೆ. ಅವರು ಯಾವುದು ಏನು ಅಂತ ಗುರುತಿಸಬಲ್ಲರು. ಅವ್ರಿಗೆ ವಜ್ರ ಯಾವುದು ಅನ್ನೋದು ಗೊತ್ತಿರುತ್ತೆ, ಕಲ್ಲು ಯಾವುದು ಅಂತ ಗೊತ್ತಿದೆ. ಕಲ್ಲನ್ನು ವಜ್ರ ಅಂತ ಕರ್ನಾಟಕ ಜನ ಯಾವತ್ತೂ ಒಪ್ಕೊಳ್ಳಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ ಪ್ರಬಲ ಬೆಲೆ ಪ್ರೆಸ್ ಮಾಡೋದು ಬೆಳಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನಂತಹ ಸ್ವತಂತ್ರ ಪತ್ರಿಕೋದ್ಯಮಿಗಳನ್ನ ಆಶೀರ್ವದಿಸಿ. ನಮಸ್ಕಾರ.